ಈಗ ಡಿಸೆಂಬರ್ ಮಂತಲ್ಲಿ 1ನೇ ತಾರೀಕಿಂದ 7ನೇ ತಾರೀಕುವರೆಗೂ ಮಾತಾಡ್ತಾ ಹೋಗೋಣ. 1 and 7 ಕಾಂಬಿನೇಷನಲ್ಲಿ ಏನೆಲ್ಲ ಆಗ್ಬೋದು ಈ ಒಂದು ಪರಿಹಾರವನ್ನು ನೋಡಿದಾಗ ಇಲ್ಲಿ ಮೇನಾಗಿ ಗುರು ಬದಲಾವಣೆ ಆಗ್ತಿದ್ದಾನೆ. ಈ ವಾರ ಡಿಸೆಂಬರ್ ವಕ್ರವಾಗಿದ್ದಂಥ ಗುರು ಸ್ವಂತ ಬುಧನ ಮನೆಗೆ ಬರ್ತಾ ಇದ್ದಾನೆ. ಕಟಕ ರಾಶಿಯಿಂದ ಮನೆಗೆ ಚಿನ್ನದ ರೈಟ್ ಕಮ್ಮಿ ಆಗುತ್ತೆ ಅಂತ ನನ್ನ ಪ್ರೆಡಿಕ್ಷನ್ ಕಾಡ್ತಾ ಇದೆ. ಚಿನ್ನದ ರೈಟ್ ಖಂಡಿತಲೂ ಕೂಡ ಕಮ್ಮಿ ಆಗ್ಬೋದು. 100% ಚಿನ್ನ ಈ ಒಂದು ವಾರದಲ್ಲಿ ನಂತರ ಚಿನ್ನ ಕಮ್ಮಿ ಆಗುತ್ತೆ. ಚಿನ್ನದ ಕಮ್ಮಿ ಆಗುತ್ತೆ, ಬೆಳ್ಳಿನೂ ಪರವಾಗಿರಲ್ಲ. ಅದೇ ರೀತಿಯಲ್ಲಿ ಶನಿ ಸ್ವಂತ ಮನೆಯಲ್ಲಿ ಮೀನ ರಾಶಿ ಇದ್ದಾನೆ. ಮೀನದಲ್ಲಿ ಶನಿ ಇರೋದ್ರಿಂದ ಶನಿ ಮೀನದಲ್ಲಿ ಇಲ್ಲ, ಆದರೆ ಜನ್ಮ ಶನಿ ಏನೆಲ್ಲ 7.5 ಕೊಡ್ತಾನೆ ನೋಡಬೇಕು. ಅದೇ ಥರ ಸಿಂಹ ರಾಶಿಯಲ್ಲಿ ಕೇತು ಗ್ರಹ ಇದ್ದಾನೆ, ಕುಂಭ ರಾಶಿಯಲ್ಲಿ ರಾಹು ಗ್ರಹ ಇದ್ದಾನೆ. ಅದೇ ಥರ ವೃಶ್ಚಿಕ ರಾಶಿಯಲ್ಲಿ ಸೂರ್ಯ ಬುಧ ಶುಕ್ರ ಗ್ರಹ ಕುಜಗ್ರಹ ಇದ್ದಾರೆ. ಇನ್ನು ಚಂದ್ರ ಎಂದಿನಂತಾಗಿ 2 ವರ್ಷಕ್ಕೊಂದ್ಸರಿ ರಾಶಿನ ಚೇಂಜ್ ಮಾಡ್ತಿದ್ದಾನೆ. ಇವೆಲ್ಲ 9 ಗ್ರಹಗಳು ಸೇರಿ ಯಾವೆಲ್ಲ ರಾಶಿಗೆ ಯಾವೆಲ್ಲ ಲಕ್ಕನ್ನು ತಂದು ಕೊಡ್ತವೆ, ಯಾವ ರಾಶಿಗೆ ಬಣ್ಣದ ಬಟ್ಟೆ ಚೆನ್ನಾಗಿರುತ್ತೆ, ಇದ್ರ ಬಗ್ಗೆ ಸಾಕಷ್ಟು ಮಾಹಿತಿ ನಾವು ನೀವು ಮಾತಾಡೋದಿರ್ತಾನೆ ಜನಗಳಿಗೆ ಪರಿಹಾರವನ್ನು ಹೇಳ್ತಾ ಹೋಗೋಣ. ಇದರಿಂದ ಲಾಭ ನಷ್ಟವನ್ನು ಪ್ರೆಡಿಕ್ಷನ್ ಕೊಡೋದ್ರಿಂದ ನಿಮಗೆ ತುಂಬ ಪಾಸಿಟಿವ್ನ ಕೊಡುತ್ತೆ. ಗ್ರಹಗಳಿಂದಲೇ ಎಲ್ಲ ಯೋಗವನ್ನು ಕೊಡ್ತಾ ಇದ್ದೇವೆ. ಗ್ರಹಗಳು ನಿಮ್ಮ ಯೋಗವನ್ನು ಕೊಡೋದು ಹೇಗೆ ಅಂತ ನೋಡೋಣ. ನಷ್ಟ ಹೇಗೆ ಬರುತ್ತೆ, ಲಾಭ ಹೇಗೆ ಬರುತ್ತೆ, ಅದು ತುಂಬ ದೊಡ್ಡ ಇಂಪಾರ್ಟೆಂಟು. ಪುಣ್ಯದಲ್ಲೇ ಪುಣ್ಯ. ನವಗ್ರಹಗಳನ್ನು ನೀವು ಕರೆಕ್ಟಾಗಿ ಅರ್ಥ ಮಾಡ್ಕೊಂಡಾಗ ನಿಮ್ಗೆ ಸಖತ್ ಪಾಸಿಟಿವ್ನ ಕೊಡುತ್ತೆ. ನವಗ್ರಹಗಳನ್ನ ತಿಳ್ಕೊಂಡು ಯಾವೆಲ್ಲ ಟೆಂಪಲ್ಗೆ ಹೋದಾಗ ನಿಮಗೆ ಪರಿಹಾರವನ್ನು ಕೊಡುತ್ತೆ, ಅದು ಇಂಪಾರ್ಟೆಂಟು. ಈ ವಾರದಲ್ಲಿ ತುಂಬ ಲಕ್ಸುರಿ ಕಾಸ್ಟಿಯಸ್ ಒಳ್ಳೆ ಬಣ್ಣ ಅಂದರೆ ಯೆಲ್ಲೋ ಕಲರ್ನ ಯೂಸ್ ಮಾಡೋಷ್ಟು ತುಂಬ ಪಾಸಿಟಿವ್ ಇರುತ್ತೆ. ಯೆಲ್ಲೋನ ಯೂಸ್ ಮಾಡಿ ಭಾಳ ಒಳ್ಳೆಯ ಫಲವನ್ನು ಕೊಡುತ್ತೆ. ಎಂದಿನಂತೆ ಮುಂದಿನ ವರ್ಷ ಬ್ಲ್ಯಾಕ್ ಡೇಂಜರು, ಬ್ಲ್ಯಾಕ್ ಕಲರ್ನ ಯೂಸ್ ಮಾಡಿಬಿಡಿ. ಬ್ಲ್ಯಾಕ್ ಕಲರ್ ಕಾರ್ನ ಯೂಸ್ ಮಾಡಿ ಮಂಜುನಾಥ್ ಅವ್ರು ಖಂಡಿತ ಕೂಡ ಪ್ರಾಬ್ಲಮಲ್ಲಿ ಸಿಗಾಕೊಂಡು ಪ್ರಾಬ್ಲಮನ್ನು ನಾವು ಕಳ್ಕೊಂಡು ಅವರ ಕುಟುಂಬಕ್ಕೆ ಒಳ್ಳೆಯದಾಗಲಿ. ರಾಶಿ ಬಗ್ಗೆ ಮತ್ತೆ ಮಾತಾಡೋಣ. ಮೇಷರಾಶಿ ಹೆಂಗಿದೆ ಗೊತ್ತಾ? 7ನೇ ತಾರೀಕುವರೆಗೂ ಈ ವಾರ ಪರಿಹಾರ 1ನೇ ತಾರೀಕಿಂದ 7ನೇ ತಾರೀಕುವರೆಗೂ ಭಾಳ ಮಿರಾಕಲ್ ನಡೀತಾ ಹೋಗುತ್ತೆ. ಮೇಷರಾಶಿಗೆ ಅಷ್ಟಮ ಶನಿ ನಡೀತಾ ಇರೋದು, 12ನೇ ಮನೇಲಿರೋದು ಶನಿ ದೋಷ ಶನಿ ಶಾಪ ಎರಡೂ ಕೂಡ ಕಾಡ್ತಾಯಿದೆ. ಯಾಕಂದರೆ 9ನೇ ಮನೆ ಅಧಿಪತಿ 10ನೇ ಮನೆ ಅಧಿಪತಿ ಧರ್ಮ ಕರ್ಮಾಧಿಪತಿ ಅಧಿಪತಿ ವ್ಯಯ ಸ್ಥಾನದಲ್ಲಿ ಶನಿಗ್ರಹದಿಂದ ಮೇಷರಾಶಿಗೆ ಒಂದಲ್ಲ ಒಂದು ಸಮಸ್ಯೆಗಳು ಬರ್ತಾಯಿದ್ದಾವೆ. ಯಾಕಂದರೆ ಮೇಷರಾಶಿಗೆ ಗುರುಗ್ರಹ 3ನೇ ಮನೇಲಿದ್ದಾನೆ, ಅದು ತುಂಬ ಒಳ್ಳೆಯದಾನೆ. 3ನೇ ಮನೇಲಿದ್ದರೆ ಶುಭಗ್ರಹ ತುಂಬ ಅಪಾರವಾದ ಕೀರ್ತಿ ಲಾಭವನ್ನು ತಂದು ಕೊಡ್ತಾನೆ. ಗುರು ಭಾಗ್ಯಸ್ಥಾನವನ್ನು ನೋಡೋದ್ರಿಂದ ಬಹಳ ಅದ್ಭುತವಾದಂಥ ವೈಬ್ರೇಷನ್ 9ನೇ ಮನೆ ನೋಡೋದ್ರಿಂದ ಗುರು ಒಳ್ಳೆಯದೇ ಆಗುತ್ತೆ. ಆದರೆ ಮೇಷರಾಶಿಗೆ ಸಿಕ್ಕಾಪಟ್ಟೆ ಕಷ್ಟಗಳು ಜಾಸ್ತಿ ಆಗ್ತಾಯಿದ್ದಾವೆ. ಯಾಕಂದರೆ ಒಂದಲ್ಲ ಒಂದು ಮಾರ್ಕೆಟಿಂಗಲ್ಲಿ ಕಷ್ಟವಾಗುತ್ತಿದೆ. ಯಾಕಂದರೆ ಅದು ಅಶ್ವಿನಿ ನಕ್ಷತ್ರ ಕೃತಿಕಾ ಭರಣಿ ನಕ್ಷತ್ರದಲ್ಲಿ ಯಾರೇ ಹುಟ್ಟಿದರೂ ಕೂಡ ಮೇಷರಾಶಿಗೆ ಬುಧಗ್ರಹ ವ್ಯಯಸ್ಥಾನದಲ್ಲಿ ಅಷ್ಟಮ ಸ್ಥಾನದಲ್ಲಿದ್ದಾನೆ. ಸೂರ್ಯಗ್ರಹನೂ ಕೂಡ ಅಷ್ಟಮ ಸ್ಥಾನದಲ್ಲಿದ್ದಾನೆ. ಕುಜಗ್ರಹನೂ ಕೂಡ ಅಷ್ಟಮ ಸ್ಥಾನದಲ್ಲಿದ್ದಾನೆ. ಸಪ್ತಮಾಧಿಪತಿ ಧನಸ್ಥಾನಾಧಿಪತಿ ಶುಕ್ರನು ಕೂಡ ವ್ಯಯಸ್ಥಾನದಲ್ಲಿ ಅಷ್ಟಮ ಸ್ಥಾನದಲ್ಲಿದ್ದಾನೆ. ಹಾಗಾಗಿ ಮೇಷರಾಶಿ ಮನೆಯಲ್ಲಿ ಸಾವು ನೋವು ಸಂಭವಿಸ್ಬೋದು, ಸಾಕಷ್ಟು ಘಟನೆಗಳು ಆಗ್ಬೋದು, ತುಂಬ ದುಃಖಗಳಾಗ್ಬೋದು, ಆರೋಗ್ಯ ಸಮಸ್ಯೆಗಳು ಬರ್ಬೋದು, ಗಂಡ ಹೆಂಡತಿಯ ಸಮಸ್ಯೆ ಬರ್ಬೋದು. ಕುಟುಂಬ ಸ್ಥಾನದಲ್ಲಿ 2ನೇ ಭಾವಕ್ಕೆ ಶನಿ ದೃಷ್ಟಿ ಬೀಳೋದ್ರಿಂದ ಕುಟುಂಬದಲ್ಲಿ ಜಗಳಗಳು ಕಿರಿಕಗಳು ಸಾಕಷ್ಟು ಕಷ್ಟಗಳು ಬರ್ತಾ ಇದ್ದಾವೆ. ಮತ್ತು ಶತ್ರು 6ನೇ ಮನೆ ಶನಿ ನೋಡೋದ್ರಿಂದ 12ನೇ ಮನೇಲಿ ಶನಿ ಇದ್ದು 6ನೇ ಮನೆ ನೋಡಿದ್ರೆ ಶತ್ರುಗಳು ಜಾಸ್ತಿಯಾಗಿ ದಗ ಅಂತ ಉರಿತಿರೋದು. ಅದರಲ್ಲಿ ಮೇಷರಾಶಿಯವರಿಗೆ ಹೆಣ್ಮಕ್ಳಿಗೆ ನೆಮ್ಮದಿ ಇಲ್ಲ, ಕಿರಿಕಿರಿ ಜಾಸ್ತಿ ಆಗುತ್ತೆ. ತುಂಬ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡ್ಕೊಳ್ಳಿ. ಒಂದಲ್ಲ ಒಂದು ಸಮಸ್ಯೆಗಳು, ಒಂದಲ್ಲ ಒಂದು ಸಂಕಟಗಳು, ಸಾಕಷ್ಟು ಘಟನೆಗಳು ಬರ್ತಾ ಇದ್ದಾವೆ. ಒಂದಕ್ಕೊಂದು ಕಷ್ಟದಿಂದ ಸಿಗಾಕಿರ್ತೀರ. ಮೇಷರಾಶಿಗೆ ತುಂಬ ಪ್ರಾಬ್ಲಮ್ಮಲ್ಲೇ ನೀವು ಸಿಗಾಕಿರೋದ್ರಿಂದ ನೀವು ಸಾಕಷ್ಟು ಘಟನೆಗಳನ್ನ ಕೊಡುತ್ತೆ. ಯಾಕಂದರೆ ನೀವು ತುಂಬ ಅತಿ ಹೆಚ್ಚು ಕಂಟ್ರೋಲ್ ಆಗಲಿಲ್ಲ ಅಂದರೆ ನಿಮ್ಮ ಪ್ರಾಬ್ಲಮ್ ಈ ವಾರದಲ್ಲಿ ನಿಮಗೆ ನಷ್ಟಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಈ ನಷ್ಟಕ್ಕೆ ಪರಿಹಾರವನ್ನು ನೀವು ಖಂಡಿತಲೂ ಮಾಡ್ಕೋಬೇಕಾಗುತ್ತೆ. ಅದರಲ್ಲಿ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿನ ಒಂದು ಪ್ರಾರ್ಥನೆ ಮಾಡಿ ತುಂಬ ಒಳ್ಳೆಯದಾಗುತ್ತೆ. ನಿಮ್ಮ ಮನೆಯಲ್ಲಿ ಭಾಳ ವಿಶೇಷವಾಗಿ ಹೇಳ್ತಿದ್ದೀನಿ, ಮೇಷರಾಶಿರು ಅತಿ ಹೆಚ್ಚು ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಬೇಕು. ಇಲ್ಲಾಂದರೆ ಆಘಾತಗಳನ್ನು ಕಾಣುತ್ತೆ. ಅದರಲ್ಲೂ ಕೂಡ ನಿಮ್ಮ ಲೈಫಲ್ಲಿ ಏನಾದರೂ ಶನಿ ದಶೆ ನಡೀತಾ ಇದ್ದರೆ, ಅದೇ ಥರ ನಿಮ್ಮ ಲೈಫಲ್ಲಿ ರಾಹು ದಶೆ ನಡೀತಾ ಇದ್ದರೆ ತುಂಬ ಪ್ರಾಬ್ಲಮ್. ಎಲ್ಲ ಗ್ರಹಗಳು ಕೂಡ ಕೆಟ್ಟು ಹೋಗಿದ್ದಾವೆ ಮೇಷರಾಶಿಯವರಿಗೆ. ನಿಮಗೆ ಕಷ್ಟದಿಂದ ಕಷ್ಟಗಳು ಜಾಸ್ತಿ ಆಗ್ತಾಯಿದೆ. ಇದನ್ನು ನೀವು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನೀವು ಪ್ರಾಬ್ಲಮ್ ಬಂದು ಆಚೆಯಿಂದ ನೀವು ಅತಿ ಹೆಚ್ಚು ಜವಾಬ್ದಾರಿಯಿಂದ ಮಾತಾಡಿ, ಜವಾಬ್ದಾರಿಯಾಗಿರಿ. ಪ್ರಾಬ್ಲಮಿಂದ ಆಚೆ ಬರೀ ಕಷ್ಟಕ್ಕೆ ಸಿಗಾಕಿಬಿಡಿ. ಮೇಷರಾಶಿಗೆ ಪ್ರಾಬ್ಲಮ್ ಮೇಲೆ ಪ್ರಾಬ್ಲಮ್ ಬಂದಿರೋದ್ರಿಂದ ನಾನು ಈ ಪ್ರಾಬ್ಲಮ್ನ ಹೇಳ್ತಾಯಿದ್ದೀನಿ. ಯಾಕಂದರೆ ನಮ್ಮ ವೀಡಿಯೋ ನೋಡೋರಿಗೆ ಇದು ತುಂಬ ಒಳ್ಳೆಯ ಟಿಪ್ಸ್ ಆಗುತ್ತೆ. ನನ್ನ ವೀಡಿಯೋ ನೋಡೋದ್ರಿಂದ ನಿಮಗೆ ಪರಿಹಾರ ಆಗುತ್ತೆ. ನನ್ನ ಟೈಮ್ ಚೆನ್ನಾಗಿಲ್ಲ, ನಾನು ಹುಷಾರಾಗಿರಬೇಕು, ಜವಾಬ್ದಾರಿ ಇರಬೇಕು. ಇದು ನಿಮ್ಮ ಆಸ್ತಿ. ಯಾಕಂದರೆ ನಂಬರ್ ಅಂದರೆ ನಾನು ಅಂದರೆ ನಂಬರ್ಸ್ ಹೇಳ್ತೀನಿ ಅಂತ ಆಗುತ್ತೆ ಅಂತ ಹೇಳ್ತೀನೋ, ಅಭಿಮಾನಿ ದೇವ್ರಿಗೆ ಗೊತ್ತು ಅಂತ ನಾನು ಏನು ಹೇಳ್ತಾಯಿದ್ದೀನೋ 100% ಈ ಗ್ರಹಗಳು ನಿಮ್ಮನ್ನು ಬಿಡಲ್ಲ. ನಿಮ್ಮ ಲೈಫಲ್ಲಿ ಡಿಸ್ಟರ್ಬ್ ಮಾಡ್ತೇವೆ. ಈ ಡಿಸ್ಟರ್ಬ್ ಮಾಡದಿರೋದಕ್ಕೋಸ್ಕರನೇ ಇದನ್ನು ಹೇಳ್ತಾ ಇದ್ದೀನಿ. ಇದನ್ನು ಜೋಪಾನಾಗಿರಿ. ಇದರಲ್ಲೂ ಕೂಡ ನಿಮ್ಮ ಮನೆಯಲ್ಲಿ ಒಟ್ಟಿಗೆ
ಏನಾದ್ರು ಅಪ್ಪಿ ತಪ್ಪಿ ಹೆಸ್ರು ಕಾಳು, ಅದೇ ರೀತಿಯಲ್ಲಿ ಹೆಸ್ರು ಕಾಳು ಭಾಳ ವಿಶೇಷವಾಗಿ ಗೋಧಿ ಮತ್ತು ಅವರೆಕಾಳನ್ನು ಮತ್ತು ತೊಗರಿಕಾಳು ಒಟ್ಟಿಗೆ ಇಟ್ಟರೆ ಪ್ರಾಬ್ಲಮ್ ಇರ್ತೀವಿ. ಎರಡು ದೂರ ದೂರ ಇಡಿ. ಮೇಷರಾಶಿ ಒಳ್ಳೆಯದಾಗಲಿ.